Invest and earn more than 80% profit. Let your money work for you. Check description for more information. Hi audience, welcome to Hollywood Yatra YouTube ಚಾನೆಲ್. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಸಿನಿಮಾ ರಾಜ ಕಾಂಗ್ ಅಂದರೆ ಕಿಂಗ್ ಕಾಂಗ್. ಇದು ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋದು 2005. ಈ ಸಿನಿಮಾ ಡೈರೆಕ್ಟ್ ಮಾಡಿರೋದು ಪೀಟರ್ ಜಾಕ್ಸನ್. ಇವರು ಮೈಕಲ್ ಜಾಕ್ಸನ್ ರಿಲೇಷನ್ಸ್ ಅಲ್ಲ, ಅವರಿಗೂ ಇವರು ಸಂಬಂಧ ಇಲ್ಲ. ಹಾಗೂ ಲೀಡ್ ರೋಲಲ್ಲಿ ಇರೋದು ಟಿ-ರೆಕ್ಸ್, ಕಿಂಗ್ ಕಾಂಗ್, ನಾओमी ವಾಟ್ಸ್, ಏಡ್ರಿಯನ್ ಬ್ರೋಡಿ, ಜಾಕ್ ಬ್ಲ್ಯಾಕ್, ರಾಹುಲ್ ದ್ರವಿಡ್. ಇದು ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ ಅಲ್ಲ. ನಮಸ್ಕಾರ ಗೆಳೆಯರೇ, ಹಾಲಿವುಡ್ ಯಾತ್ರಾಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಸಿನಿಮಾ ಇತಿಹಾಸದ ಒಂದು ಅದ್ಭುತ ಕಾವ್ಯದ ಬಗ್ಗೆ ಮಾತನಾಡಲಿದ್ದೇವೆ. ಅದುವೇ ಕಿಂಗ್ ಕಾಂಗ್. ಕಥೆ ಶುರುವಾಗೋದು 1933ರ ವಸಂತಕಾಲದಲ್ಲಿ. ನ್ಯೂಯಾರ್ಕ್ ನಗರ ಅಕ್ಷರಶಃ ಆರ್ಥಿಕ ಕುಸಿತದಿಂದ ನಲುಗಿ ಹೋಗಿರುತ್ತೆ. ಜನ ಊಟಕ್ಕೂ ಕಷ್ಟಪಡುವ ಕಾಲವದು. ಇಂತಹ ಸಮಯದಲ್ಲಿ ನಮಗೆ ಪರಿಚಯವಾಗೋಳೆ ಆನ್ ಡ್ಯಾರೋ. ಈಕೆ ಒಬ್ಬ ಮಹತ್ವಾಕಾಂಕ್ಷಿ ನಟಿ. ಬದುಕಿನ ಜಟಕಾ ಬಂಡಿ ಸಾಗಿಸಲು ಸಣ್ಣಪುಟ್ಟ ಚಿಕ್ಕಪುಟ್ಟ ನಾಟಕಗಳಲ್ಲಿ ನಟಿಸ್ತಾ ಇರ್ತಾಳೆ. ಅವಳಿಗೆ ಅನುಷ್ಕಾ ಶೆಟ್ಟಿ ತರ ದೊಡ್ಡ ನಟಿಯಾಗಬೇಕು ಅನ್ನೋ ಹಂಬಲ. ಹೆಸರಾಂತ ನಾಟಕಕಾರ ಜಾಕ್ ಡ್ರಿಸ್ಕೋಲ್ ಅಂದ್ರೆ ಈಕೆಗೆ ಹೆವಿ ಇಷ್ಟ ಪಂಚಪ್ರಾಣ. ಅವಳ ಎಡಕೈಯಲ್ಲಿ ಯಾವಾಗಲೂ ಅವನದ್ದೇ ಪುಸ್ತಕ ಇರುತ್ತೆ. ಆದರೆ ವಿಧಿಯಾಟ ನೋಡಿ ಮರುದಿನವೇ ಅವಳು ನಟಿಸ್ತಿದ್ದ ನಟರಾಜ್ ಥಿಯೇಟರ್ ಕಿಟಿಕಿ ಬಾಗಿಲು ಮುಚ್ಚುತ್ತೆ. ಕೈಯಲ್ಲಿ ಕೆಲಸವಿಲ್ಲ, ಜೇಬಲ್ಲಿ ಹಣವಿಲ್ಲ, ಎಟಿಎಂ ಕಾರ್ಡ್, ಡೆಬಿಟ್ ಕಾರ್ಡ್ ಎಲ್ಲ. ಅವಳ ಸಹೋದ್ಯೋಗಿ ಅಂಕಲ್ ಹೇಳ್ತಾನೆ, ಇಲ್ಲಿ ಕೆಲಸ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ, ನೀನು ಸಿನಿಮಾಗಳಲ್ಲಿ ಪ್ರಯತ್ನ ಮಾಡು ಅಂತ. ಒಬ್ಬ ಪ್ರೊಡ್ಯೂಸರ್ ಹತ್ತಿರ ಹೋದರೆ ಅವನು ನನ್ನ ಹತ್ತಿರ ನಿನಗೆ ಸರಿ ಹೊಂದುವ ರೋಲ್ ಇಲ್ಲ, ಬೇಕಿದ್ರೆ ಈ ಕಾರ್ಡ್ ಇಟ್ಕೋ, ಸಣ್ಣಪುಟ್ಟ ಕೆಲಸ ಸಿಗಬಹುದು ಅಂತ ಒಂದು ಅಸಹ್ಯವಾದ ಓಯೋ ರೂಮ್ ಜಾಗದ ಅಡ್ರೆಸ್ ಕೊಡ್ತಾನೆ. ಪಾಪ ಆನ್ ಅಸಹಾಯಕಳಾಗಿ ಅಲ್ಲಿಂದ ಹೊರಡ್ತಾಳೆ, ಫುಲ್ ಹೆಲ್ಪ್ಲೆಸ್, ಫ್ರಸ್ಟ್ರೇಟೆಡ್ ಆಗಿ. ಇನ್ನೊಂದು ಕಡೆ ನಮಗೆ ಪರಿಚಯವಾಗೋದು ಸಿನಿಮಾ ನಿರ್ದೇಶಕ ಕಾರ್ಲ್ ಡೆನ್ಹ್ಯಾಮ್. ಇವನೊಬ್ಬ ಕರಬ ಹಠಮಾರಿ. ತಾನು ತೆಗೆದ ಅರ್ಧಂಬರ್ಧ ಸಿನಿಮಾವನ್ನು ಪ್ರೊಡ್ಯೂಸರ್ಸ್ಗೆ ತೋರಿಸ್ತಾನೆ. ಆದ್ರೆ ಅವರು ಖುಷಿಯಾಗಿಲ್ಲ. ಆಗಲೇ $46,000 ಖರ್ಚು ಮಾಡಿದ್ದೀಯಾ, ಸಿನಿಮಾ ನಿಲ್ಲಿಸು ಅಂತ ಆರ್ಡರ್ ಮಾಡ್ತಾರೆ. ಆದ್ರೆ ಮಗ ಕಾರ್ಲ್ ಬಿಡಬೇಕಲ್ಲ. ಅವನು ಹೇಳ್ತಾನೆ, ನಾನು ಸ್ಕ್ರಿಪ್ಟ್ ಚೇಂಜ್ ಮಾಡಿದ್ದೀನಿ, ಈಗ ಈ ಶೂಟಿಂಗ್ ಒಂದು ನಿಗೂಢ ಅಂಡಮಾನ್ ದ್ವೀಪದಲ್ಲಿ ನಡೆಯುತ್ತೆ. ನನ್ನ ಹತ್ತಿರ ಅಲ್ಲಿಗೆ ಹೋಗೋ ಮ್ಯಾಪ್ ಇದೆ ಅಂತ. ನೀವೇ ಯೋಚನೆ ಮಾಡಿ, ಪ್ರೊಡ್ಯೂಸರ್ಸ್ ಇವನ ಮಾತನ್ನು ನಂಬ್ತಾರಾ? ಖಂಡಿತ ಇಲ್ಲ. ಅವರು ಹೊರಗೆ ಹೋಗಿ ಇವನ ಫಿಲ್ಮ್ ರೀಲ್ಸ್ಗಳನ್ನು ಮಾರಾಟ ಮಾಡಲು ಸ್ಕೆಚ್ ಮಾಡ್ತಾರೆ. ಇದನ್ನು ಕದ್ದು ಕೇಳಿಸಿಕೊಂಡ ಕಾರ್ಲ್ ಯಾರಿಗೂ ತಿಳಿಯದಂತೆ ಫಿಲ್ಮ್ ರೀಲ್ಸ್ಗಳನ್ನು ಎತ್ತಿಕೊಂಡು ಚೋಡ್ಕೊಂಡ ಓಡಿ ಹೋಗ್ತಾನೆ. ತನ್ನ ಅಸಿಸ್ಟೆಂಟ್ ಪ್ರೆಸ್ಟನ್ ಜೊತೆ ಸೇರಿ ಎಲ್ಲಾ ಸಿನಿಮಾ ಸಮನು ಇಕ್ವಿಪ್ಮೆಂಟ್ಗಳನ್ನು ಲಾರಿಗೆ ಏರಿಸಲು ಹೇಳ್ತಾನೆ. ಆದರೆ ಅಲ್ಲಿ ಒಂದು ನಂದಿ ಬೆಟ್ಟದಷ್ಟು ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಸಿನಿಮಾದ ಹೀರೋಯಿನ್ ಲಾಸ್ಟ್ ಮಿನಿಟಲ್ಲಿ ಕೈ ಕೊಡ್ತಾಳೆ. ಡೈರೆಕ್ಟರ್ ಕಪಿಯಾಗುತ್ತಾನೆ. ಬರೀ 80% ರಿಟರ್ನ್ಸ್ ಮಾತ್ರವಲ್ಲ, ಸುರಕ್ಷಿತ ಹೂಡಿಕೆಯ ಅವಕಾಶ. ಶ್ರೀರಾಮ್ ಫೈನಾನ್ಸ್ ವತಿಯಿಂದ ಮಿಸ್ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ವಿವರ ನೋಡಿ. ಕಾರ್ಲ್ಗೆ ಒಬ್ಬಳು ಸುಮಾರಾಗಿರೋ ನಟಿ ಬೇಕೇ ಬೇಕು. ಆಗ ಅವನ ಕಣ್ಣಿಗೆ ಬೀಳೋದು ದೊಂಬರಾಟ ಆಡ್ತಾ ಅದೇ ಆನ್ ಡ್ಯಾರೋ. ಅವಳು ಆ ಪ್ರೊಡ್ಯೂಸರ್ ಕೊಟ್ಟ ಕಾರ್ಡ್ ಹಿಡಿದು ಒಂದು ಲೋಕಲ್ ಏರಿಯಾ ಅಸಹ್ಯವಾದ ಪ್ಲೇಸ್ಗೆ ಬಂದಿರ್ತಾಳೆ. ಅಲ್ಲಿಂದ ಬೇಸತ್ತು ಹೋಗ್ತಿರುವಾಗ ಕಾರ್ಲ್ ಅವಳನ್ನು ತಡೆದು ನಿಂತ್ಕೊಳೆ ಅಂತ ನಿಲ್ಲಿಸ್ತಾನೆ. ನನ್ನ ಸಿನಿಮಾದಲ್ಲಿ ನಟಿಸ್ತೀಯಾ, ನೀನು ₹10 ಆಕ್ಟಿಂಗ್ ಚೆನ್ನಾಗ್ ಮಾಡ್ತೀಯಾ, ನೀನೇ ಈ ಪಾತ್ರಕ್ಕೆ ಪರ್ಫೆಕ್ಟ್ ಅಂತ ಕೇಳ್ತಾನೆ. ಆನ್ಗೆ ಮೊದಲು ಇಷ್ಟ ಇರಲ್ಲ. ಐಫೋನ್ 17 ಪ್ರೋ ಮ್ಯಾಕ್ಸ್ ಕೊಡಿಸ್ತೀನಿ ಅಂತಾನೆ. ಆದರೆ ಅವಳು ಒಪ್ಪಲ್ಲ. ಆದ್ರೆ ಯಾವಾಗ ಈ ಸಿನಿಮಾಗೆ ಜಾಕ್ ಡ್ರಿಸ್ಕೋಲ್ ಸ್ಕ್ರಿಪ್ಟ್ನ ಬೈಪಾದಲ್ಲಿ ಬರೆತಿದ್ದಾನೆ ಅಂತ ತಿಳಿಯುತ್ತೋ ಅವಳು ತಕ್ಷಣ ಫುಲ್ ದಿಲ್ ಖುಷ್ ಆಗಿ ಒಪ್ಪಿಕೊಳ್ತಾಳೆ. ನಿಷ್ಠಾವಂತ ಪೊಲೀಸರು ಡೈರೆಕ್ಟರ್ ಕಾರ್ಲ್ನನ್ನು ಅರೆಸ್ಟ್ ಮಾಡಿ ಏರೋಪ್ಲೇನ್ ಹತ್ತಕ್ಕೆ ದೊಣ್ಣೆ ಹಿಡ್ಕೊಂಡು ಬರ್ತಾ ಇರ್ತಾರೆ. ತಡಮಾಡದೆ ಹಡಗಿನ ಡ್ರೈವರ್ ವೈಸ್ ಕ್ಯಾಪ್ಟನ್ ಎಂಗಲ್ ಹಾರ್ನ್ಗೆ ಲಂಚ ಕೊಟ್ಟು ಹಡಗನ್ನು ಅರ್ಧರಾತ್ರಿಯಲ್ಲೇ ನ್ಯೂಯಾರ್ಕ್ ಬಂದರಿನಿಂದ ಹೊರಡಿಸ್ತಾರೆ. ಇಲ್ಲಿ ಕಾರ್ಲ್ ಒಂದು ಕಂತ್ರಿ ಕೆಲಸ ಮಾಡ್ತಾನೆ. ಜಾಕ್ ಡ್ರಿಸ್ಕೋಲ್ ಕೇವಲ ಸ್ಕ್ರಿಪ್ಟ್ ಕೊಡಲು ಬಂದಿರ್ತಾನೆ, ಅವನು ಹಡಗಿನಲ್ಲಿ ಹೋಗೋಕೆ ರೆಡಿ ಇರಲ್ಲ. ಕಾರ್ಲ್ ಅವನಿಗೆ ತಪ್ಪು ಚೆಕ್ ಕೊಟ್ಟು ಅವನು ಹಡಗಿನಿಂದ ಇಳಿಯದಂತೆ ಮಾಡ್ತಾನೆ. ಪಾಪ ಜಾಕ್ ಸ್ಕ್ರಿಪ್ಟ್ ಪೂರ್ತಿ ಕಂಪ್ಲೀಟ್ ಮಾಡೋಕೆ ಈಗ ಟೈಟಾನಿಕ್ ಹಡಗಿನಲ್ಲೇ ಇರಬೇಕಾದ ಪರಿಸ್ಥಿತಿ ಬರುತ್ತೆ. ಲಾರಿಯ ಒಳಗಡೆ ವಾತಾವರಣ ಭಯಾನಕವಾಗಿದೆ. ಅಲ್ಲಿ ಪ್ರಾಣಿಗಳ ಟಗರು ಪಂಜರಗಳಿವೆ ಹಾಗೂ ಪ್ರಾಣಿಗಳಿಗೆ ಒಂದು ಟಾಯ್ಲೆಟ್ ಇದೆ, ಕಿಚನ್ ಇಲ್ಲ, ವಿಷಕಾರಿ ಕೆಮಿಕಲ್ಸ್ ಇವೆ. ಜಾಕ್ ಅಲ್ಲಿ ಕುಳಿತು ಸ್ಕ್ರಿಪ್ಟ್ ನಟರಾಜ ಪೆನ್ಸಿಲಲ್ಲಿ ಬರೆತಿರ್ತಾನೆ. ಇತ್ತ ಆನ್ ಮತ್ತು ಜಾಕ್ ಮೊದಲ ಬಾರಿ ಭೇಟಿಯಾಗ್ತಾರೆ. ಮೊದಲ ನೋಟದಲ್ಲೇ ಅವರಿಬ್ಬರ ಮಧ್ಯೆ ಒಂದು ಸಣ್ಣ ಆಕರ್ಷಣೆ ಕುಚ್ ಹೋತಾ ಹೇ.
ಜುಮ್ 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 ರೋಮಾಂಚನ ಜುಂಜುಮ್ಮಾಯ ಶುರುವಾಗುತ್ತೆ. ಇಲ್ಲಿ ಕಾರ್ಲ್ ಒಂದು ಗುಟ್ಟನ್ನು ಬಿಚ್ಚಿಡ್ತಾನೆ. ನಾವು ಹೋಗ್ತಾ ಇರೋದು ಸ್ಕಲ್ ಐಲ್ಯಾಂಡ್, ಬುರುಡೆ ಐಲ್ಯಾಂಡ್ ಅಂದ್ರೆ ಕಪಾಲ ದ್ವೀಪಕ್ಕೆ. ಇದು ನಕ್ಷೆಯಲ್ಲೇ ಇಲ್ಲದ, ಯಾರು ಹೋದರೆ ವಾಪಸ್ ಬರದ ಭಯಾನಕ ಜಾಗ. ಈ ವಿಷಯ ತಿಳಿದ ಹಡಗಿನ ಸಿಬ್ಬಂದಿ ಹೆದರುತ್ತಾರೆ. ಬಾಯಿಗೆ ಬಂದಂಗಾಗುತ್ತೆ, ವಾಪಸ್ ನುಂಕೋತಾರೆ. ಅಲ್ಲಿ 100 ಅಡಿ ಎತ್ತರದ ತೊಡೆ ಇದೆ ಅಂತಾರೆ. ಆದ್ರೆ ಕಾರ್ಲ್ಗೆ ಸಿನಿಮಾ ಹುಚ್ಚು ಚುಲ್ ನನ್ ಮಗ, ಅವನು ಯಾರ ಮಾತನ್ನೂ ಕೇಳಲ್ಲ. ಹಡಗು ದಟ್ಟವಾದ ಮಂಜಿನ ಮಧ್ಯೆ ಸಿಲುಕಿಕೊಳ್ಳುತ್ತೆ. ಫುಲ್ ಕತ್ತಲೆ 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 ಕತ್ತಲೆ. ಕೂಲಿಂಗ್ ಗ್ಲಾಸ್ ಹಾಕೊಂಡು ನೋಡಿದ್ರೂ ಏನೂ ಕಾಣ್ತಾ ಇಲ್ಲ. ಇದ್ದಕ್ಕಿದ್ದಂತೆ ಹಡಗು ಒಂದು ದೊಡ್ಡ ಬಂಡೆಗೆ ಡಿಕ್ಕಿ ಹೊಡೆಯುತ್ತೆ. ಹಡಗು ಡ್ಯಾಮೇಜ್, ಪಂಕ್ಚರ್ ಆಗಿದೆ. ಎಲ್ಲರೂ ಕಣ್ಣು ಬಿಟ್ಟು ನೋಡಿದರೆ ಮುಂದೆ ಕಾಣೋದು ಅದೇ ಭಯಾನಕ ಸ್ಕಲ್ ಐಲ್ಯಾಂಡ್. ಅಲ್ಲಿ ಪೆಂಗ್ವಿನ್, ಡಾಲ್ಫಿನ್, ನವಿಲು, ಗುಬೆ ಎಲ್ಲ ಇರುತ್ತೆ. ಕಾರ್ಲ್ ತನ್ನ ಟೀಮ್ ಜೊತೆ ದೋಣಿಯಲ್ಲಿ ದ್ವೀಪಕ್ಕೆ ಇಳಿತಾನೆ. ಅಲ್ಲಿ ಎಲ್ಲೆಲ್ಲೂ ಮನುಷ್ಯರ ತಲೆಬುರುಡೆಗಳು. ಒಂದು ಪಾಳು ಬಿದ್ದ ಹುಳ್ಳಳ್ಳಿ ಸಿಗುತ್ತೆ. ಅಲ್ಲಿನ ಜನ ಮನುಷ್ಯರಂತೆ ಕಾಣ್ತಾ ಇಲ್ಲ, ಏಲಿಯನ್ಸ್ ತರ ಕಾಣ್ತಾ ಇರ್ತಾರೆ, ರಾಕ್ಷಸರಂತೆ ಇದ್ದಾರೆ. ಕಾರ್ಲ್ ಒಬ್ಬ ಸಣ್ಣ ಹುಡುಗನಿಗೆ ಗ್ರೀಟಿಂಗ್ ಕಾರ್ಡ್ ಮತ್ತು ಚಾಕೊಲೇಟ್, ಡೇರಿ ಮಿಲ್ಕ್ ಚಾಕೊಲೇಟ್ ಕೊಡಲು ಹೋದರೆ ಆ ಹುಡುಗ ಇವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಹೋಗೋಲೋ ಸೆಡೆ ಎಂದು ಬೈಯುತ್ತಾನೆ. ಕ್ಷಣಾರ್ಧದಲ್ಲಿ 100 ಕಾಡುಜನರು ಇವರನ್ನು ಸುತ್ತುವರಿಯುತ್ತಾರೆ. ನಮಗೆ ಅಡಿಡಾಸ್ ಶೂಸ್ ಕೊಡು, ಬಾಳೆಹಣ್ಣು ಕೊಡು ಎಂದು ಕೇಳುತ್ತಾರೆ. ಅಟ್ಟಹಾಸದಿಂದ ಕೊಲೆ ಮಾಡಲು ಶುರು ಮಾಡ್ತಾರೆ. ಸರಿಯಾದ ಸಮಯಕ್ಕೆ ಗುಡ್ ಮಾರ್ನಿಂಗ್ ಕ್ಯಾಪ್ಟನ್ ಬಂದು ಪಟಾಕಿ ಗನ್ನಿಂದ ಗುಂಡು ಹಾರಿಸಿ ಇವರನ್ನು ಕಾಪಾಡಿ ಹಮಿಕಂಡ್ ಬಾ ಎಂದು ಹೇಳಿ ಹಡಗಿಗೆ ವಾಪಸ್ ಕರೆದುಕೊಂಡು ಬರ್ತಾರೆ. ಆದರೆ ಅಸಲಿ ಆಟ ಈಗ ಶುರುವಾಗುತ್ತೆ, ನಿಮ್ಮ ಗೋಲ್ಡನ್ ಮಿನಿಟ್ ಗೆಳೆಯರೇ. ಆ ಮೊದಲ ಹುಣ್ಣಿಮೆ ರಾತ್ರಿ ನಾಗರಹೊಳೆ ಕಾಡು ಜನರಲ್ಲಿ ಒಬ್ಬ ಹಡಗಿಗೆ ಹಾಕ್ಕೊಂಡು ಬಂದು ಕದ್ದು ಬಂದು ಆನ್ನನ್ನು ಕಿಡ್ನಾಪ್ ಮಾಡಿ ಎತ್ತಾಕಂಡು ಹೋಯ್ತಾನೆ. ಆನ್ ನಾಪತ್ತೆಯಾಗಿದ್ದನ್ನು ಕಂಡು ಎಲ್ಲಿ ಶೂಟಿಂಗ್ ನಿಂತು ಹೋಗುತ್ತೋ ಎಂದು ಭಾವಿಸಿ ಆ ಡೈರೆಕ್ಟ್ ಮತ್ತೆ ಜಾಕ್ ಮತ್ತು ತಂಡ ಮತ್ತೆ ದ್ವೀಪಕ್ಕೆ ಮಿಡಿಕೊಂಡು ಹೋಗ್ತಾರೆ. ಹೋಗ್ತಾ ಸೇಫ್ಟಿಗೆ ಅಂತ ಲಾಂಗು ಮತ್ತು ಬ್ಲೇಡು ಎಲ್ಲಾನೂ ತಗೊಂಡಿದ್ದಾರೆ, ಜೊತೆಲಿ ಬಾಸ್ಕೆಟ್ಬಾಲ್ ತಗೊಳ್ತಾರೆ. ಅಲ್ಲಿ ಕಾಡು ಜನರು ತಿಕ್ಲು ತರ ಒಂದು ವಿಚಿತ್ರ ಪೂಜೆ ಮಾಡ್ತಾ ಇರ್ತಾರೆ. ಆನ್ನನ್ನು 2 ಮರದ ಕಂಬಗಳಿಗೆ ಕಟ್ಟಿ ಕಾಡಿನ ಕಡೆಗೆ ತಳ್ಳುತ್ತಾರೆ. ಅಲ್ಲಿಂದ ಬರೋದು ಯಾರು ಗೊತ್ತಾ? ರಿಯಲ್ ಫಿಲಂ ಹೀರೋ, ನಮ್ಮ ಪ್ರೀತಿಯ ಇಡೀ ಕಾಡನ್ನೇ ನಡುಗಿಸುವ 252 ಅಡಿಯ ದೈತ್ಯಮಂಗ ಕಿಂಗ್ ಕಾಂಗ್. ಕಾಂಗ್ ಬಂದು ಆನ್ನನ್ನು ಎತ್ತಾಕೊಂಡು ಹೋಗ್ತಾ ಇರೋದೇ ನಮ್ಮನೆ ದೇವರಾಣೆ ಎಂದು ಹೇಳಿ ಹೋಗುತ್ತಾನೆ. ಕಾರ್ಲ್ ಈ ದೃಶ್ಯವನ್ನು ನೋಡಿ ದಂಗಾಗಿ ಹೋಗ್ತಾನೆ. ಇಡೀ ತಂಡ ಅವಳನ್ನು ಉಳಿಸಲು ನಾಗರಹೊಳೆ ಕಾಡಿನ ಒಳಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ಎದುರಾಗೋದು ಕೇವಲ ಕಾಡು ಪ್ರಾಣಿಗಳಲ್ಲ, ಡೈನೋಸಾರ್ಗಳು ಹಾಗೂ ಜಿರಳೆಗಳು, ಹುಳಗಳು, ಚಿಟ್ಟೆಗಳು, ಸೊಳ್ಳೆಗಳು, ಕುಂಗ್ ಫೂ ಪಾಂಡಾಗಳು, ಟೆಡಿ ಬೇರ್ಗಳು, ಗೂಬೆಗಳು. ಒಂದೆಡೆ ಬೃಹತ್ ಡೈನೋಸಾರ್ಗಳು ಇವರ ಮೇಲೆ ದಾಳಿ ಮಾಡ್ತಿದ್ರೆ ಹಮ್ಮಿಕೊಂಡು ಓಡಾಡೋದು ಬಿಟ್ಬಿಟ್ಟು ಕಾರ್ಲ್ ಮಾತ್ರ ಜೀವದ ಹಂಗು ತೊರೆದು ತನ್ನ ಕ್ಯಾಮರಾದಲ್ಲಿ ಶೂಟಿಂಗ್ ಮಾಡ್ತಾ ಇರ್ತಾನೆ. ಎಂಥ ಹುಚ್ಚು ಅಲ್ವಾ ಇದು ಈ ಗಡವನಿಗೆ. ಈ ನಡುವೆ ಕಾಂಗ್ ಕೈಯಿಂದ ತಪ್ಪಿಸಿಕೊಳ್ಳಲು ಆನ್ ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಾಧ್ಯವಾಗಲ್ಲ. ಆದರೆ ಕಾಂಗ್ ಅವಳಿಗೆ ತೊಂದರೆ ಕೊಡಲ್ಲ, ಚೆನ್ನಾಗಿ ಲವ್ ಮಾಡ್ಕೊಂಡು ನೋಡ್ಕೋತಾ ಇರ್ತಾನೆ. ಆನ್ ತನ್ನ ಸಿಂಗ್ರಿ ನಟನಾ ಕೌಶಲದಿಂದ ಕಾಂಗ್ನನ್ನು ನಗಿಸಲು ಪ್ರಯತ್ನಿಸ್ತಾಳೆ. ಆಕಿಂಕ ಕೊಡಕಿಸಿತಾ ಇರುತ್ತೆ. ಕಾಂಗ್ಗೆ ಅವಳ ಮೇಲೆ ಒಂದು ರೀತಿಯ ಮಮತೆ ಶುರುವಾಗುತ್ತೆ. ಅವಳನ್ನು ಕಾಪಾಡೋಕೆ ಅವನು 3 ಟೈರನೋಸಾರಸ್ ರೆಕ್ಸ್ ಟಿ-ರೆಕ್ಸ್ ಜೊತೆ ಹೋರಾಟ ಮಾಡ್ತಾನೆ. ಆ ಫೈಟಿಂಗ್ ಸೀನ್ ಅಬ್ಬಾ ರೋಮಾಂಚನಕಾರಿ, ಫುಲ್ ಚೇಂಜ್ ಆಗಿದೆ. ಈ ಫೈಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಡೈನೋಸಾರ್ಸುಗಳ್ನ ಚಚಾಗ್ಬಿಡತ್ತೆ. ಆ ಡೈನೋಸರ್ಸ್ಗಳು ನಿಗೂರ್ ಹೋಗ್ಬಿಡ್ತಾವೆ. ಆಮೇಲೆ ಕಿಂಗ್ ಕಾಂಗ್ ಹೋಗ್ಬಿಟ್ಟು ನೀಡಿಕೊಂಡಿದ್ದಾನೆ ಇಲ್ವಾ ಅಂತ ಟೆಸ್ಟ್ ಮಾಡುತ್ತೆ. ಜಾಕ್ ಹೇಗೋ ಕಾಂಗ್ನ ಗುಹೆಗೆ ತಲುಪಿ ಆನ್ನನ್ನು ಕಾಪಾಡ್ತಾನೆ. ಕಾಂಗ್ಗೆ ಫುಲ್ ಉರ್ದೋಗುತ್ತೆ. ಅವನು ಹಡಗಿನವರೆಗೆ ಬೆನ್ನಟ್ಟಿಕೊಂಡು ಬರ್ತಾನೆ. ಕಾರ್ಲ್ಗೆ ಈಗ ಆನ್ಗಿಂತಲೂ ಕಾಂಗ್ ಮೇಲೆ ಕಣ್ಣು ಬಿದ್ದಿದೆ. ನಾನು ಈ ಪ್ರಾಣಿಯನ್ನು ನ್ಯೂಯಾರ್ಕ್ಗೆ ತಗೊಂಡು ಹೋಗಿ ಪ್ರದರ್ಶನ ಮಾಡಿ ಕೋಟ್ಯಧಿಪತಿ ಆಗ್ತೀನಿ ಅಂತ ಒಂತಗಡು ಪ್ಲಾನ್ ಮಾಡ್ತಾನೆ. ಕ್ಲೋರೋಫಾರ್ಮ್ ಬಳಸಿ ಕಾಂಗ್ನನ್ನು ಪ್ರಜ್ಞೆ ತಪ್ಪಿಸಿ ಸೆರೆ ಹಿಡಿಯುತ್ತಾರೆ. ಇಲ್ಲಿಗೆ ಐಲೈನ ಕಥೆ ಮುಗೀತು. ಕೆಲವು ದಿನಗಳ ನಂತರ ನ್ಯೂಯಾರ್ಕ್ನಲ್ಲಿ ದೊಡ್ಡ ಜಾಹೀರಾತು. ಕಿಂಗ್ ಕಾಂಗ್ ಪ್ರಪಂಚದ 81ನೇ ಅದ್ಭುತ. ಕಾರ್ಲ್ ಈಗ ದೊಡ್ಡ ಮನುಷ್ಯ. ಸಾವಿರಾರು ಜನ ಕಾಂಗ್ನನ್ನು ನೋಡಲು ಬಂದಿದ್ದಾರೆ. ದೈತ್ಯ ಸರಪಳಿಗಳಿಂದ ಕಾಂಗ್ನನ್ನು ಕಟ್ಟಿಹಾಕಲಾಗಿದೆ. ಆನ್ ಈ ಪ್ರದರ್ಶನದಲ್ಲಿ ಭಾಗವಹಿಸಲು ನಿರಾಕರಿಸಿರ್ತಾಳೆ. ಯಾಕಂದ್ರೆ ಅವಳಿಗೆ ಕಾಂಗ್ನ ನೋವು ಅರ್ಥವಾಗಿರುತ್ತೆ. ಕಿಂಗ್ ಕಾಂಗ್ ಗೇರ್ ಕ್ಲಿಕ್ ಮಾಡೋದು ಅವಳಿಗೆ ಇಷ್ಟ ಇರಲ್ಲ. ಕ್ಯಾಮರಾಗಳ ಫ್ಲಾಶ್ ಲೈಟ್ ನೋಡಿ ಕಾಂಗ್ಗೆ ಸಿಟ್ಟು ನೆತ್ತಿಗೇರುತ್ತೆ.
ಅವನು ತನ್ನ ಬಲದಿಂದ ಆ ದಪ್ಪ ಸರಪಳಿಗಳನ್ನೇ ಮುರಿದು ಕಿತ್ತು ಬಿಸಿಕೊಡ್ತಾನೆ. ಇಡೀ ಥಿಯೇಟರ್ನಲ್ಲಿ ಜೈಕಾರ, ಉಪ್ಪುಕಾರ, ಹಾಹಾಕಾರ. ಕಾಂಗ್ ಕಮರ್ಷಿಯಲ್ ಸ್ವೀಟ್ ಬಂದು ಆನ್ಗಾಗಿ ಹುಡುಕಾಟ ಶುರು ಮಾಡ್ತಾನೆ. ವಿದೌಟ್ ಜಿಪಿಎಸ್ ದಾರಿಯಲ್ಲಿ ಸಿಕ್ಕ ಬೆನ್ಸ್ ಕಾರುಗಳನ್ನು, ಬಿಎಂಡಬ್ಲ್ಯೂ ಕಾರುಗಳನ್ನು, ಆಡಿ ಕಾರುಗಳನ್ನು, ಕ್ವಿಡ್ ಕಾರುಗಳನ್ನು, ಫಾರ್ಚುನರ್ ಅನ್ನು, ಇನೋವಾ ಕಾರುಗಳನ್ನು, ಬೊಲೆರೋ ಕಾರುಗಳನ್ನು, ಆಟಗಳನ್ನು, ಲಾರಿಗಳನ್ನು, ಬಸ್ಗಳನ್ನು, ಬಿಎಂಟಿಸಿ ಬಸ್ಗಳನ್ನು, ಮೆಟ್ರೋ ರೈಲ್ಗಳನ್ನ, ನಗರ ಸಾರಿಗೆ ಬಸ್ಸುಗಳು, ಗ್ರಾಮಾಂತರ ಬಸ್ಸುಗಳು ಮತ್ತು ಗೇರ್ ಸೈಕಲ್ಗಳನ್ನು ಪುಡಿ ಮಾಡ್ತಾನೆ. ಎಲ್ಲ ಪ್ಲೀಸ್ ಫುಲ್ ಸಿಟಿನೇ ದೆಂಗುತ್ತಾನೆ. ಕೊನೆಗೆ ಆನ್ ಅವನ ಮುಂದೆ ರ್ಯಾಪಿಡೋ ಮಾಡ್ಕೊಂಡು ಬರ್ತಾಳೆ. ಅವಳನ್ನು ನೋಡಿದ ತಕ್ಷಣ ಕಾಂಗ್ ಶಾಂತನಾಗ್ತಾನೆ. ಬಿಪಿ ಕಮ್ಮಿಯಾಗುತ್ತದೆ, ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಆಗುತ್ತೆ. ಅವನ ಎತ್ಕೊಂಡು ಐಸ್ ಕ್ರೀಮ್ ಮೇಲೆ ಡ್ಯಾನ್ಸ್ ಆಡ್ತಿರ್ತಾನೆ. ಆದ್ರೆ ಮಿಲಿಟರಿ ಸುಮ್ಮನಿರುತ್ತಾ? ಆರ್ಮಿ ಕಾಂಗ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಕಾಂಗ್ ಅವಳನ್ನು ಎತ್ತಿಕೊಂಡು ಹೋಗಿ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಮೇಲೆ ಹತ್ತುತ್ತಾನೆ. ಬುರ್ಜ್ ಖಲೀಫಾ ಮೇಲಲ್ಲ, ಅಲ್ಲಿ ಫೈಟರ್ ಪ್ಲೇನ್ಸ್ಗಳು ಬಂದು ಅವನ ಮೇಲೆ ಗುಂಡಿನ ಮುಂಗಾರು ಮಳೆ ಕರೆಯುತ್ತವೆ. ಕಾಂಗ್ ತನ್ನ ಕೊನೆಯ ಉಸಿರಿರುವವರೆಗೂ ಹೋರಾಡ್ತಾನೆ. ವಾಲಿಬಾಲ್ ಸ್ಮ್ಯಾಶ್ ಎಲ್ಲ ಹೊಡಿತಾನೆ ಏರೋಪ್ಲೇನ್ಗಳಿಗೆ. ಆನ್ನನ್ನು ಸುರಕ್ಷಿತವಾಗಿ ಕೆಳಗಿಳಿಸಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ವಿದಾಯ ಹೇಳ್ತಾ ಬಿಲ್ಡಿಂಗ್ ಮೇಲಿಂದ ಪ್ಯಾರಾಶೂಟ್ ಇಲ್ಲದೆ ಕೆಳಗೆ ಬಿದ್ದು ಪ್ರಾಣ ಬಿಡ್ತಾನೆ. ಜನರೆಲ್ಲ ಸುತ್ತುವರೆದು ಡಿಜಿಟಲ್ ಕ್ಯಾಮೆರಾಗಳಲ್ಲಿ ಫೋಟೋ ತೆಗಿತಿರ್ತಾರೆ. ಪೊಲೀಸರು ಹೇಳ್ತಾರೆ ವಿಮಾನಗಳು ಅವನನ್ನು ಕೊಂದವು ಅಂತ. ಆದರೆ ಕಾರ್ಲ್ ಅಲ್ಲಿಗೆ ಬಂದು ಒಂದು ಮಾತು ಹೇಳ್ತಾನೆ, ವಿಮಾನಗಳಲ್ಲ, ಸೌಂದರ್ಯವೇ ಈ ಮೃಗವನ್ನು ಕೊಂದಿತು. ಇಟ್ ವಾಸ್ ಬ್ಯೂಟಿ ದ್ಯಾಟ್ ಕಿಲ್ಡ್ ದ ಬೀಸ್ಟ್. ಇಲ್ಲಿ ಸೌಂದರ್ಯ ಎಂದರೆ ಹುಡುಗಿಯಲ್ಲ, ಅದು ಆನ್. ಗೆಳೆಯರೇ ಮತ್ತು ಗೆಳತಿಯರೇ, ಇದು ಕೇವಲ ಒಂದು ಪ್ರಾಣಿಯ ಕಥೆಯಲ್ಲ, ಮನುಷ್ಯನ ದುರಾಸೆ ಮತ್ತು ಒಂದು ಮೂಕ ಪ್ರಾಣಿಯ ನಿಷ್ಕಲ್ಮಶ ಪ್ರೀತಿಯ ಕಥೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನು ಇಂತಹ ರೋಚಕ ಕ್ರೇಜಿ ಆಗಿರೋ ಸಿನಿಮಾಗಳು, ಅಲರ್ಜಿ ಬರುವಂತಹ ಸಿನಿಮಾ ಕಥೆಗಳಿಗಾಗಿ ನಮ್ಮ ಹಾಲಿವುಡ್ ಯಾತ್ರಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದ್ರೆ ನಾನು ಇಡ್ಲಿ ಮಾಡಿ ತಿನ್ಕೊಂಡು ಆರಾಮಾಗಿರ್ತೀನಿ, ಇಲ್ಲಾಂದ್ರೆ ಟಿಫನ್ನು ಬಾಳೆಯನ್ನು ತಿನ್ಕೊಂಡ್ ಹಿಂಗೆ ಇರಬೇಕಾಗುತ್ತೆ ನಾನು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ತರ ಸಿನಿಮಾ ಎಕ್ಸ್ಪ್ಲನೇಷನ್ ಬೇಕಾದಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್.